ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ. ಈ ಅಕ್ಕಿ ರೊಟ್ಟಿಲಿ ಏನು ಸ್ಪೆಷಲ್ಲು ಅಂತಂದರೆ, ಹೌದು ಸ್ಪೆಷಲ್ ಇದೆ. ಇದು ಅವರೆಕಾಯಿ ಅಕ್ಕಿ ರೊಟ್ಟಿ. ಏನು ಆಫ್ ಸೀಸನ್ನಲ್ಲಿ ಅವರೆಕಾಯಿ ಅಕ್ಕಿ ರೊಟ್ಟಿನ ಅದೇಗೆ ಅನ್ಬೋದು. ನಾನು ಅವರೆಕಾಯಿ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ದಟ್ ನಾನು ಇಯರೆಲ್ಲ ಬಳಸ್ಬೋದು. ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ಒಂದು 3 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಇದನ್ನ ಫೈನ್ಲಿ ಚಾಪ್ ಮಾಡ್ಕೋಬೇಕು. ನಾನು ಫುಡ್ ಪ್ರೊಸೆಸರ್ ಇರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಫೈನಾಗಿ ಎಫರ್ಟ್ಲೆಸ್ ಆಗಿ ಚಾಪ್ ಮಾಡ್ಬೋದು. ನೀವು ನೋಡ್ಬೋದು ಎಷ್ಟು ಫೈನಾಗಿ ಆನಿಯನ್ ಚಾಪ್ ಆಗಿದೆ. ಇದನ್ನ ಒಂದು ಬೌಲಿಗೆ ತೊಗೋತಿದ್ದೀನಿ. ಇದೇ ಫುಡ್ ಪ್ರೊಸೆಸರ್ಗೆ ಇವಾಗ ನಾವು ಸೊಪ್ಪೆಲ್ಲ ಚಾಪ್ ಮಾಡ್ಕೊಳ್ಳೋಣ. ಈ ಸೊಪ್ಪು ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ನಂಗೆ ಸೊಪ್ಪು ಹಾಕೋದ್ರಿಂದ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಫೈನ್ ಚಾಪ್ ಮಾಡ್ಕೊಳ್ಳೋಣ. ಈ ಫುಡ್ ಪ್ರೊಸೆಸರಲ್ಲಿ ಗ್ರೇಟಿಂಗು ಚಾಪಿಂಗ್ ಎಲ್ಲ ತುಂಬ ಚೆನ್ನಾಗುತ್ತೆ, ತುಂಬ ಎಫರ್ಟ್ಲೆಸ್ ಆಗುತ್ತೆ. ಸೊ ಇಫ್ ಯು ಪ್ಲ್ಯಾನಿಂಗ್ ಟು ಬೈ ಸಮಥಿಂಗ್, ಡೆಫಿನೆಟಾಗಿ ಫುಡ್ ಪ್ರೊಸೆಸರ್ನ ಬೈ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಇನ್ ಡೇ ಟು ಡೇ ಲೈಫ್. ಇದು ನೋಡ್ಬೋದು. ಇವಾಗ ಇದನ್ನು ಫೈನಾಗಿ ಚಾಪ್ ಆಗಿದೆ. ಇದನ್ನು ಒಂದು ಬೌಲ್ಗೆ ತೊಗೋತಿದ್ದೀನಿ. ನೀವು ಆನಿಯನು ಮತ್ತು ಸೊಪ್ಪು ಎರಡೂ ಒಟ್ಟಿಗೆ ಹಾಕಿ ಚಾಪ್ ಮಾಡ್ಕೋಬೋದು. ಚಾಪರ್ ಇಲ್ಲ ಅಂದವರು ಕೈಯಲ್ಲಿ ಆದಷ್ಟು ಫೈನಾಗಿ ಚಾಪ್ ಮಾಡಿ. ರೊಟ್ಟಿನಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲ ಅಂದರೆ ಸೊಪ್ಪೆಲ್ಲ ಹಂಗಂಗೆ ಇರುತ್ತೆ, ಕಡ್ಡಿ ಎಲ್ಲ ಹಂಗಂಗೆ ಉಳ್ಕೊಳುತ್ತೆ. ಇವಾಗ ಇದಕ್ಕೆ ಫೈನಲ್ ಆ್ಯಂಡ್ ಸೀಕ್ರೆಟ್ ಇಂಗ್ರೀಡಿಯೆಂಟು, ರೊಟ್ಟಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರಬೇಕು ಅಂದರೆ ನಾನು ಇದಕ್ಕೆ ಗ್ರೇಟರ್ ಸೆಟ್ಟಿಂಗ್ನ ಹಾಕ್ತಿದ್ದೀನಿ. ಇದರಲ್ಲಿ ನಾನು ಒಂದು ದೊಡ್ಡ ಕುಕುಂಬರ್ ತೊಗೊಂಡಿದ್ದೀನಿ. ಹೌದು, ಸೌತೆಕಾಯಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ರೊಟ್ಟಿ, ಮತ್ತು ಸಾಫ್ಟಾಗೂ ಇರುತ್ತೆ. ಸೊ ಇದಕ್ಕೆ ಒಂದು ಚೂರು ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟು ಟೇಸ್ಟ್ ಇರುತ್ತೆ. ಕ್ಯಾರೆಟ್ ಬೇಕಂದರೆ ಆಪ್ಷನಲ್ಲು, ಬೇಡ ಅಂದವ್ರು ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಗ್ರೇಟ್ ಮಾಡ್ಕೊತಿದ್ದೀನಿ. ಗ್ರೇಟ್ ಮಾಡಿಬಿಟ್ಟು ನಾನಿವಾಗ ಆನಿಯನ್ನು ಮತ್ತು ಸೊಪ್ಪು ಹಾಕಿದ್ದೀನಲ್ಲ, ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇಲ್ಲಿ ಕ್ಯಾರೆಟು ಸೌತೆಕಾಯಿ ಸ್ಕಿಪ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ನೀವು ಬೇಕಂದರೆ ಮುಲ್ಲಂಗಿ ಕೂಡ ಹಾಕ್ಕೋಬೋದು, ಸೌತೆಕಾಯಿ ಬೇಡ ಅಂದವರು. ಸೊ ಕ್ಯಾರೆಟ್ ಕೂಡ ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಡ್ತೀವಿ. ಯಾಕೆಂದರೆ ಕುಕುಂಬರಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ಸೊ ಸಾಲ್ಟ್ ಹಾಕ್ಬಿಟ್ಟು ಬಿಡೋದ್ರಿಂದ ಅದರಲ್ಲಿರೋ ಮಾಯ್ಶ್ಚರೆಲ್ಲ ಹೊರಗಡೆ ತೆಗೆಯುತ್ತೆ. ಇವಾಗ ಅವರೆಕಾಯಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅವರೆಕಾಯಿ ಗಟ್ಟಿ ಇರೋದ್ರಿಂದ 1 ಕಪ್ಪಷ್ಟು ನೀರು ತೊಗೊಂಡು ಒಂದು ಚೂರು ಸಾಲ್ಟ್ ಹಾಕಿ 1 ಕಪ್ಪಷ್ಟು ಅವರೆಕಾಯಿ ಹಾಕಿ ಒಂದು 5 ನಿಮಿಷ ಬೇಯಿಸ್ತೀನಿ. ಬೇಯಿಸೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ. ರೊಟ್ಟಿ ಜೊತೆ ಇನ್ನೂ ಒಂದು ಸ್ವಲ್ಪ ಬೇಯುತ್ತೆ. ಇದರಲ್ಲಿ ನಾವು ಫುಲ್ ಕುಕ್ ಮಾಡೋದು ನೆಸಸರಿ ಇಲ್ಲ. ಒಂದು 5ರಿಂದ 7 ನಿಮಿಷ ಕುಕ್ ಮಾಡಿದ್ರೆ ಸಾಕು. ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಕುಕ್ ಆದರೆ ಸಾಕು. ಇವಾಗ ಇದನ್ನ ಎಕ್ಸ್ಟ್ರಾ ನೀರಿರೋದನ್ನ ತೆಗೆದುಬಿಟ್ಟು ಅವರೆಕಾಯಿನ ಇಟ್ಕೋತೀನಿ. ನೀವು ಈ ಬೇಯಿಸಿ ತೆಗ್ದಿರೋ ನೀರನ್ನ ಬೇಕಾದರೆ ರೊಟ್ಟಿ ಕಲಿಸ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಯಾಕೆಂದರೆ ಅವರೆಕಾಯಿ ಬೆಂದಿರೋ ನೀರು ಸ್ವಲ್ಪ ಟೇಸ್ಟ್ ಇರುತ್ತೆ. ನಾನಿವಾಗ ಇಲ್ಲಿ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಮಾಡ್ತಿರೋದ್ರಿಂದ ಒಂದು 5ರಿಂದ 6 ಟೇಬಲ್ ಸ್ಪೂನ್, ಅಂದರೆ ಇವಾಗ ನೀವು ನೋಡಿದ್ರಲ್ಲ ಆ ಥರ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ. ಒಂದು ಚೂರು ಉಪ್ಪು ಹಾಕಿದ್ದೀನಿ. ಯಾಕೆಂದರೆ ಅವರೆಕಾಯಿ ಬೇಯಿಸೋಕ್ಕೂ ಹಾಕಿದ್ದೀವಿ, ತರಕಾರಿಗೂ ಹಾಕಿದ್ದೀವಿ. ಸೊ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ನಾನು ಬೇಯಿಸಿಟ್ಟಿರೋ ಅವರೆಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ. ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಡೋ ಥರ ರೆಡಿ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಮಾಡಬೇಡಿ, ರೊಟ್ಟಿ ಚೆನ್ನಾಗಿರಲ್ಲ. ಸ್ವಲ್ಪ ಸಾಫ್ಟ್ ಡೋ, ಚಪಾತಿ ಡೋ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಒಂದು ಚೂರು ಸಾಫ್ಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ನಾನಿವಾಗ ಇಷ್ಟು ದಪ್ಪ ಒಂದೊಂದು ಬಾಲ್ ಸೈಜ್ ಮಾಡಿಕೊಂಡು ಇದನ್ನ ನಾನಿಲ್ಲಿ ರೊಟ್ಟಿ ಪೇಪರ್ ಮೇಲೆ, ನೀವು ಎಷ್ಟು ತೆಳ್ಳಗೆ ಬೇಕಾದರೆ ಅಷ್ಟು ತೆಳ್ಳಗೆ ತಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾನಿಲ್ಲಿ ರಿಯೂಸಬಲ್ ರೊಟ್ಟಿ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಬಟರ್ ಪೇಪರು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ, ನೋ ಇಶ್ಯೂ. ಇದನ್ನು ನೀವು ಎಷ್ಟು ಸರಿ ಬೇಕಾದ್ರೂ ಅಷ್ಟು ಸರಿ ಯೂಸ್ ಮಾಡ್ಬೋದು, ತುಂಬ ಇಕೋ ಫ್ರೆಂಡ್ಲಿ. ನಾನಿವಾಗ ತಟ್ಕೊಂಡು ನಾನು ಚೆನ್ನಾಗಿ ಬಿಸಿಯಾಗಿರೋ ತವ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀವು ಇದಕ್ಕೆ ಎಣ್ಣೆ ಬೇಕಾದರೂ ಆ್ಯಡ್ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಳ್ಳಿ, ಇಲ್ಲ ತುಪ್ಪ ಬೆಣ್ಣೆ ಏನಾದರೂ ನಿಮ್ಮ ಚಾಯ್ಸ್ ಹಾಕ್ಕೊಂಡು ರೊಟ್ಟಿ ಮಾಡಿ, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಒಂದು ಸೈಡ್ ಒಂದು 2ರಿಂದ 3 ನಿಮಿಷ ಬಿಟ್ಟರೆ ಚೆನ್ನಾಗಿ ತಿರುವಕ್ಕೆ ಈಸಿ ಆಗುತ್ತೆ. ಇವಾಗ ತಿರ್ಸ್ಕೊಂಡೆ, ಈಗ ನೋಡ್ಬೋದು ಸ್ವಲ್ಪ ಲೈಟ್ ಗೋಲ್ಡನ್ ಸ್ಟಾರ್ಟ್ ಆಗ್ತಿದೆ. ಸೊ ಒಂದು ರೊಟ್ಟಿಗೆ ಹೆಚ್ಚು ಕಮ್ಮಿ ಒಂದು 5ರಿಂದ 6 ನಿಮಿಷ ಇಡಿಸುತ್ತೆ. ಸೊ ಚೆನ್ನಾಗಿ ತಟ್ಬಿಟ್ಟು ಬೆಣ್ಣೆ ತುಪ್ಪ ಎಲ್ಲ ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಇವಾಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಚಟ್ನಿ ಪುಡಿ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ನಮ್ಮ ಡಿಲೀಷಿಯಸ್ ಆಗಿರೋ ಅಕ್ಕಿ ರೊಟ್ಟಿ ವಿತ್ ಅವರೆಕಾಯಿ ಸೂಪರಾಗಿ ರೆಡಿಯಾಗಿದೆ. ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಓಕೆನಾ? ಬಾಯ್.